ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದೀವಿ ಇಂಟರ್ನ್ಯಾಷನಲ್ ರೋಬೋಟಿಕ್ಸ್ ಬರ್ಡ್ ಶೋಗೆ. ಏನಕ್ಕಂದರೆ ಮಕ್ಕಳಿಗೆ ಯಾವಾಗಲೂ ಮನೇಲಿ ಇದ್ದು ಬೇಜಾರಾಗುತ್ತೆ. ಹಂಗಾಗಿ ತೋರಿಸೋಣ ಅಂತ ಕರ್ಕೊಬಂದ್ವಿ. ಈ ಸರ್ತಿ ಥೀಮ್ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂತ. ಯಾಕಂದರೆ ನಾನು ಇದಕ್ಕೂ ಮುಂಚೆ ಹೋಗಿದ್ದೆ, ಬಟ್ ಅಲ್ಲಿ ಇಷ್ಟೊಂದು ಇದೆಲ್ಲ ಮಾಡಿರಲಿಲ್ಲ. ಈ ಸರ್ತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಕೇರಳಿಯನ್ಸ್ದು ಇದ್ರದ್ದೆಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲ ಬರ್ಡ್ಸ್ ಅಷ್ಟೇ ಈ ಸರ್ತಿ ತುಂಬ ಜಾಸ್ತಿ ಬರ್ಡ್ಸ್ ಎಲ್ಲ ಇಟ್ಟಿದ್ರು. ನೈಸ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಇನ್ನೊಂದೇನೆಂದರೆ ತುಂಬ ಒಳ್ಳೊಳ್ಳೆ ಬರ್ಡ್ಸ್ ಎಲ್ಲ ಇಂಟ್ರಡ್ಯೂಸ್ ಆಗುತ್ತೆ, ಯಾವ್ಯಾವುದು ಅಂತ ಗೊತ್ತಿರಲ್ಲ. ಹಾಗೆ ಮಕ್ಕಳಿಗೂ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಇದ್ದಾಗ ಕರ್ಕೊಂಡು ಬಂದು ತೋರಿಸಿದ್ರೆ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು. ಯಾವ್ಯಾವ ಬರ್ಡ್ಸ್ ಅಂತ ಅವರೇ ಐಡೆಂಟಿಫೈ ಮಾಡ್ತಾರೆ. ಒಂಥರ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದರೆ. ನಮಗೆ ಮರಕುಟಿಕ ಅಂದರೆ ಹೆಂಗಿರುತ್ತೆ ಅನ್ನೋದು ಸಹ ಗೊತ್ತಿರಲ್ಲ ಮಕ್ಕಳಿಗೆ. ಸೊ ಇದನ್ನು ನೋಡ್ತಾ ಇದ್ರೆ ಓ ಈ ಥರ ಇರುತ್ತಾ ಅನ್ನೋದು ಒಂದು ಐಡಿಯಾ ಬರುತ್ತೆ ಅಲ್ವಾ ಫ್ರೆಂಡ್ಸ್. ಸೊ ಹಂಗಾಗಿ ಹೊರಗಡೆ ಈ ಥರ ಶೋಸ್ ಇದ್ದಾಗ ಕರ್ಕೊಂಡು ಬಂದರೆ ಲಾಸ್ ಇಲ್ಲ ಫ್ರೆಂಡ್ಸ್, ಅಮೌಂಟು ಅಂತಲೇ ಹೇಳ್ಬೋದು. ನೋಡಿ ಇದು ಹೂವು ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಆ ಬರ್ಡ್ಸ್ದೆಲ್ಲ ಸೌಂಡು ಕೇಳೋಕ್ಕೇ ಚೆಂದ ಅನಿಸುತ್ತೆ ಫ್ರೆಂಡ್ಸ್. ಎಷ್ಟು ರಿಯಲ್ ಬರ್ಡ್ಸ್ ಏನೋ ಅನ್ನೋ ರೀತಿ ಸೌಂಡ್ ಜಾಸ್ತಿ ಇದೆ. ನಮ್ಮ ಅಕ್ಕ ಎಲ್ಲ ವೀಡಿಯೋ ಮಾಡ್ಕೋತಾ ಇದ್ದಾಳೆ. ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ, ಸೂಪರ್. ನನ್ನ ಮಗಳಿಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಅವಳಿಗೆ ಈ ರೀತಿ ಕರ್ಕೊಂಬಂದು ತೋರಿಸ್ತಾ ಇದ್ದರೆ, ಹೊರಗಡೆ ಕರ್ಕೊಂಡೋದ್ರೆ ತುಂಬಾ ಹ್ಯಾಪಿಯಾಗಿರ್ತಾಳೆ ನೋಡಿ ಆಟ. ಇದು ಆನೆ ನೀರು ಬಿಡೋದು ರಿಯಲ್ ಏನೋ ಅನ್ನೋ ರೀತಿಯೇ ಇದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನ್ನ ಮಗನೂ ಅಕ್ಕನ ಮಕ್ಕಳು ಆಟಾಡಬೇಕು ಅಂದರು ಫ್ರೆಂಡ್ಸ್. ಹಂಗಾಗಿ ಈ ಸರಿ ಅಂತ ಈ ಟ್ರೈನಲ್ಲಿ ಕೂರಿಸಿದ್ವಿ. ಜನ ಯಾರೂ ಇನ್ನೂ ಬಂದಿರಲಿಲ್ಲ. ನಾವು ಹೋದಾಗ ನಾವು ಸ್ವಲ್ಪ ಬೇಗನೆ ಹೋಗಿ ಬೇಗ ಬಂದುಬಿಡೋಣ ಅಂತ ಹೋಗಿದ್ವಿ. ಯಾಕಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇತ್ತು ಅದು, ಹಂಗಾಗಿ ಹೋಗಿದ್ವಿ ಫ್ರೆಂಡ್ಸ್. ನೋಡಿ ಏನು ಆಟ ಆಡ್ತಾರೆ, ತುಂಬಾ ಕಲ್ತ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಆಟಗಳು. ನೋಡಿ ಕೈ ಬಿಟ್ಕೊಂಡು ಆಟ ಆಡೋದು. ನಮಗೆ ಭಯ ಇರುತ್ತೆ ಎಲ್ಲಿ ಬಿದ್ದುಬಿಡ್ತಾರೋ ಅಂತ, ಬಟ್ ಅವ್ರಿಗೇನು ಸ್ವಲ್ಪನೂ ಭಯ ಅನ್ನೋದೇ ಇರಲ್ಲ. ಬಟ್ ಅವ್ರ ಎಂಜಾಯ್ಮೆಂಟ್ ಅವ್ರು ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಇದರಲ್ಲಿ ನನ್ನ ಮಗಳೂ ಆಟ ಆಡಿದ್ಲು ತುಂಬಾ ಖುಷಿ ಪಟ್ಕೊಂಡು. ನಾನು ಹೆದ್ರ್ಕೊಂಬಿಟ್ಟಿದ್ದೆ ಅವಳು ಎಲ್ಲಿ ಹೆದ್ರ್ಕೋತಾಳೋ ಅಂತ. ಆಮೇಲೆ ಬೋಟಲ್ಲಿ ಆಟ ಆಡಬೇಕು ಅಂದರು ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಹೆದ್ರ್ಕೊತಾರೆ ಎಲ್ಲರೂ ಬೇಡ ಅದರಲ್ಲಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ಇಲ್ಲ ಹೋಗ್ತೀವಿ ಅಂತ ಹಠ ಮಾಡ್ಕೊಂಡು ಹೋಗಿದ್ದಾರೆ. ನಾನು ನನ್ನ ಮಗನ ಬೇರೆ ಹುಡುಗನ ಪಕ್ಕ ಕೂರಿಸಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇದೇ ಫಸ್ಟ್ ಟೈಮ್ ಅವನು ಆ ಥರ ಹೋಗಿರೋದು. ಅದರಲ್ಲಿ ನನಗೆ ಅವನು ಎಲ್ಲಿ ಹೆದ್ರ್ಕೊಂಡು ಕಿರ್ಚ್ಬಿಡ್ತಾನೋ ಅಂತ ನನಗೆ ಭಯ. ಬಟ್ ಅವನೇನು ಹೆದ್ರ್ಕೊಳ್ತಾನೂ ಇಲ್ಲ, ಏನೂ ಇಲ್ಲ ಫ್ರೆಂಡ್ಸ್, ಆರಾಮಾಗಿದ್ದಾನೆ. ಎಷ್ಟು ಅವ್ನಿಗಿನ್ನೂ ಆಡಬೇಕು ಅನ್ನೋ ಅಷ್ಟು ಮೈಂಡ್ ಫಿಕ್ಸ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಎಲ್ಲ ನಮ್ಮ ಅಕ್ಕನ ಮಕ್ಕಳು ಫುಲ್ ಹಿಂದೆ ಹೋಗ್ತೀವಿ ಅಂತಿದ್ರು. ನಾನು ಬೈದು ಅವ್ರನ್ನ ಅಲ್ಲಿ ಕೂರಿಸಿದ್ದೀನಿ. ಆದ್ರೂ ಅವರೇ ಲಾಸ್ಟಿಗೆ ಕೂತ್ಕೊಂಡಿದ್ದಾರೆ ಫ್ರೆಂಡ್ಸ್. ನಾವು ಇದೆಲ್ಲ ಮುಗಿಸ್ಕೊಂಡು ಹೊರಡ್ಬೇಕಾದ್ರೆ ಕೆಲವೊಂದು ಥೀಮ್ಸ್ ಎಲ್ಲ ನೋಡೋಣ ಅಂತ ಅದನ್ನು ವೀಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಆವಾಗೆಲ್ಲ ಜನ ಬರೋಕ್ಕೆ ಸ್ಟಾರ್ಟ್ ಆಗಿದ್ದರು. ಲೇಟ್ ಆಗಿಬಿಟ್ಟಿತ್ತು, ಆಗಲೇ 7:30 ಅನ್ನಂಗೆ ಆಗಿತ್ತು. ಸೊ ಹಂಗಾಗಿ ಬೇಗ ಹೋಗೋಣ ಅಂತ ಬೇಗ ವೀಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್. ಚೆನ್ನಾಗಿದೆ. ಅಂದರೆ ಈ ಸರ್ತಿ ಬಂದಿದ್ದು ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಇನ್ನು ಯಾವಾಗ ಹಾಕ್ತಾರೋ ಗೊತ್ತಿಲ್ಲ. ಹಾಕಿದಾಗಲೇ ನೋಡಬೇಕು ಫ್ರೆಂಡ್ಸ್. ಸದ್ಯಕ್ಕೆ ಹಾಕಲ್ಲ ಅನ್ಕೋತೀನಿ ಇಲ್ಲೆಲ್ಲೂ ನಿಯರ್. ನೋಡಿ ಈಗ ಹೊರಟಿದ್ದೀವಿ.
ನನ್ನ ಮಗಳಿಗೆ ಹಿಂಗೆ ಹೊರಗಡೆ ದೊಡ್ಡೋರು ಹೇಳ್ತಾರೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋದ್ರೆ ಬೇಗ ಮಾತಾಡ್ತಾರೆ ಅಂತ. ಅಂದರೆ ತುಂಬ ಜನ ಮಾತಾಡೋದ್ಮೇಲೆ ಅಬ್ಸರ್ವ್ ಮಾಡ್ತಾ ಇರ್ತಾರಲ್ಲ ಹಂಗಾಗಿ. ಓಕೆ ಫ್ರೆಂಡ್ಸ್, ಈಗ ಮನೆಗೆ ಹೋಗ್ತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.